ಅಲ್ಲಿ ತಿರುಗಿ ಬಂದವರು ಆರೂಢ ಪರಂಪರೆಗೆ ಸೇರಿಕೊಂಡ್ಬಿಟ್ಟು ಅದೇ ವೇದಾಂತದ ಮತ್ತೊಂದು ಭಾಗ ಅಂತ ಇಟ್ಕೊಳ್ಳಿ. ಅಲ್ಲಿ ಬಂದುಬಿಟ್ಟು ಅದು ಸಿದ್ಧಾರೂಢ ಮಠ, ಆರೂಢ ಮಠ ಕಟ್ಟಿದರು ಅವರು, ವೇದಾಂತಿಗಳೇ ಅಂತ ಇಟ್ಕೊಳ್ಳಿ. ಇವರು ಎಲ್ಲರಿಗೂ ಭಯ ಭಕ್ತಿಗಳಿಂದ, ನೀವೆಲ್ಲರೂ ಹೋಗಿದ್ದೀರಿ ಭಾಳ ಮಂದಿ ಇಲ್ಲಿ, ಈಗ ಹೋಗ್ತಾ ಇದ್ದೀರಿ, ಹೋಗ್ಬೇಡಿ ನಾನು ಹೇಳಲ್ಲ, ನಿಮ್ಮ ಭಕ್ತಿಯ ವಿಷಯ ಅದು. ನಿಮ್ಮ ಧನ ಕಣಕಾದಿಗಳನ್ನ ಕೊಟ್ಟು ಒಂದು ದೊಡ್ಡ ಮಠ ಕಟ್ಟಿದ್ದೀರಿ, ದೊಡ್ಡ ಪ್ರಮಾಣದಲ್ಲಿ ಸಿದ್ದೇಶ್ವರಪ್ಪಗಳೆಲ್ಲ ಪ್ರಚಾರ ಕೇಳಿ ನಾನು ಕೇಳಿದ್ದೀನಿ. ಒಂದು ಕಡೆ ಅಲ್ಲ 11 ಕಡೆಗಳಲ್ಲಿ ಅವರೇ ನನಗೆ ಒತ್ತಾಯ ಮಾಡಿಸಿ ಭಾಷಣ ಮಾಡಿಸಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ಗಾಂಧಿ ಮರಳಿ ಮಾಡಿದ್ದೀನಿ, ಸದಲಗದಲ್ಲಿ, ಎಕ್ಸಾಮದಲ್ಲಿ, ಕುರುಡ ಸಂಗಮದಲ್ಲಿ, ಬಸವ ಕಲ್ಯಾಣದಲ್ಲಿ ಅವರೇ ಭಾಷಣ ಮಾಡಿಸಿದ್ದಾರೆ. ನಾನು ಅವರಿಗೆ ಕೊಟ್ಟು ಕೊನೆಯ ದಿನ ಒಮ್ಮೆ ಬನಾಟಿಯಲ್ಲಿ ಬಂದಾಗ ಅವ್ರು ಕೂಡ ನನಗೆ ವಾದ ಆಯಿತು. ನಾನು ಸ್ವಾಮೀಜಿಯನ್ನು ಕರಿಬೇಡಿ ಬರೋದಿಲ್ಲ ಅಂತ ಬಂದುಬಿಟ್ಟು ಅವನು ಕೊನೆಗೆ ಅವ್ರು ತೀರು ಹೋಗೋರಿಗೆ ನಾನು ಹೋಗಲಿಲ್ಲ. ಅದ್ರ ಬಗ್ಗೆ ನಾನು ಸಾರ್ವಜನಿಕ ಸ್ಟೇಟ್ಮೆಂಟ್ ಕೊಟ್ಟೆ. ಅದು ದಿನವೆಲ್ಲ ಬ್ರೇಕಿಂಗ್ ನ್ಯೂಸ್ ಆಗಿ ಪ್ರಚಾರ ಮಾಡಿದರು. ಸೊ ಅದು ದುರ್ದೈವದಿಂದ ಅವರು 3-4 ತಿಂಗಳು ತೀರೋಗ್ಬಿಟ್ರು. ಟಿ ವಿಯಲ್ಲಿ ನೋಡಿದ್ದೀರಿ, TV 1 ಅಂತ ಇದರಲ್ಲಿ. ನಾನು ಅವ್ರ ಬಗ್ಗೆ ಸತ್ಯ ಸಂಗತಿ ಹೇಳಿದ್ದೆ. ಅದ್ರ ಬಗ್ಗೆ ನಾನು ಯಾವ ರಿಗ್ರೆಟ್ ಇಲ್ಲ, ಅಂದೂ ಇಲ್ಲ, ಇಂದೂ ಇಲ್ಲ, ಮುಂದೆ ಇರೋದಿಲ್ಲ. ಅವ್ರ ಸತ್ಯ ಸಂಗತಿ ನಾನು ಹೇಳಿದ್ದೇನೆ. ಇದೇ ಮಾತನ್ನು ಅಲ್ಲಿ ಹೇಳಿದ್ದೀನಿ. ಮತ್ತು ಯಾಕೆ ಹೇಳ್ತೀನಿ ಅಂದರೆ, ಇದೇ ಸಿದ್ದೇಶ್ವರಪ್ಪಗಳ ಮಠದಲ್ಲಿ ವೇದಾಂತಿಗಳಾಗಿ ಬೆಳೆದಂಥ ಇವರ ಮೂಲ ಹೆಸರು ಕೈವಲ್ಯಾನಂದ. ಯಾರು? ಈ ವಚನ ದರ್ಶನ ಪುಸ್ತಕವನ್ನು ಸಂಪಾದನೆ ಮಾಡಿದರು ಕೈವಲ್ಯಾನಂದ. ಈ ಕೈವಲ್ಯಾನಂದರು ಎಲ್ಲಿಯೂ ಆಶ್ರಯ ಇಲ್ಲಾರೆ ತಿರುಗಾಡ್ತಾಯಿದ್ರು. ಅದಕ್ಕೆ ಸಿದ್ದೇಶ್ವರ ಶ್ರೀಗಳು ಏನು ಹೇಳ್ತಾರೆ, ಎಲ್ಲಾದರೂ ಒಂದು ಕಡೆ ಖಾಲಿ ಜಾಗ ನೋಡಪ್ಪ ಮಠ ಅಂತ. ಅಲ್ಲಿ ಒಂದು ಖಾಲಿ ಇತ್ತು, ಅದೇ ಶಿವಾನಂದ ಆಶ್ರಮ. ಅಲ್ಲಿ ಯಾರೋ ಹೋಗ್ಬಿಟ್ಟು ಹಿಂಗೆ ಆಯ್ತು ರೀ ಹುಡುಕಾಡಕ್ತಾರೆ ಅಂತ ಹೇಳಿದ ಮೇಲೆ ಅಪ್ಪಗಳು ಹೋಗಿ ಇವ್ರು ತೊಗೊಂಡ್ಬಿಡ್ರಿ ಅಂತ ಹೇಳಿದರು. ಅವ್ರು ತೊಗೊಂಡ್ರು. ಆ ಮಠಕ್ಕೆ ಈಗ 3-4 ವರ್ಷಗಳ ಹಿಂದೆ ಅವರು ಸಿದ್ದೇಶ್ವರ ಅಪ್ಪಗಳು ತೀರಿ ಹೋಗುವ ಕೆಲವೇ ದಿವಸ ಹಿಂದುಗಡೆ ಇವರನ್ನು ಪಟ್ಟಾಭಿಷೇಕ ಮಾಡಿದರು. ಮಾಡಿ 3-4 ವರ್ಷ ಆಯಿತು. ಇವರಿಗೆ ಜಗಳ ಬಂತು. ಇವರು ಹೊರಗೆ ಹಾಕಿಬಿಟ್ರು. ಮುಂದೆ ಕೋರ್ಟಿಗೆ ಸ್ಟೇ ತಂದರು. ಆ ಸ್ಟೇ ಆರ್ಡರು ಹೋದ ತಿಂಗಳು ನಿರ್ಣಯ ಆಗಿ ಈಗ ಅಂತಿಮ ನಿರ್ಣಯ ಬಂದಿದೆ. ಆ ಹಿರಿಯ ಶ್ರೀಗಳೇ ಈ ಪುಸ್ತಕವನ್ನು ನಿನ್ನೆ ಗದಗಿನಲ್ಲಿ ಬಿಡುಗಡೆ ಮಾಡಿ ನಮ್ಮ ಭಾಷಣದಲ್ಲಿ ಭಾಗವಹಿಸಿದ್ದಾರೆ. ಮಾನ್ಯ ಪೂಜ್ಯ ತೋಂಟದ ಶ್ರೀಗಳು ಅಲ್ಲಿದ್ದರು. ಅವ್ರು ಏನು ಹೇಳಿದ್ದಾರೆ ನಿನ್ನಿನ ಭಾಷಣ ಕೇಳ್ಬೋದು. ಅವ್ರನ್ನ ಮಠ ಹೊರಗೆ ಹಾಕಿದ್ದೀವಿ ಇಂಥ ಕೆಲಸಕ್ಕಾಗಿ ಅಂತ. ಇದೇ ಸದಾಶಿವ ಸ್ವಾಮಿಗಳ ಅನೇಕ ಯೂಟ್ಯೂಬ್ನಲ್ಲಿ ಪ್ರವಚನಗಳೆಲ್ಲ ಹರಿದಾಡ್ತಾಯಿವೆ. ಬಸವಣ್ಣನವರನ್ನು ಹೀಗಳೆಯೋದು, ವಚನಗಳನ್ನು ರೂಪುಗೊಳಿಸೋದು ಅವರ ಒಂದು ಹವ್ಯಾಸ. ಯಾರ್ದು? ಹಿಂದಿನ ಕೈವಲ್ಯಾನಂದರು, ಇವತ್ತಿನ ಸದಾಶಿವ ಸ್ವಾಮಿಗಳು. ನಾನು ನೇರವಾಗಿ ಉತ್ತರ ಕೊಟ್ಟಿದ್ದೀನಿ 10 ಸಲ ಅವ್ರಿಗೆ. ಆದರೆ ಅವ್ರಿಗೆ ಬಿಡೋದಿಲ್ಲ ಹವ್ಯಾಸ. ಅಂಥವ್ರನ್ನ ಹುಡುಕಾಡಿ ಕಷ್ಟಪಟ್ಟು ಇದನ್ನು ಗೌರವ ಸಂಪಾದಕರು ಮಾಡಿಕೊಂಡವರು ಬೇರೆಯವರು. ಅದಕ್ಕೆ ಬಲಿಯಾದವರು ಇವರು, ಬಲಿ ಕೊಟ್ಟವರು ನಮ್ಮಣ್ಣ. ಅದೇ ರೀತಿ ಇನ್ನು 4 ಜನ ಲೇಖಕರು ಇದ್ದಾರೆ. ಆ ಲೇಖನಗಳಲ್ಲಿ ನನಗೆ ಭಾಳ ಹೆಚ್ಚಿನ ಆಕ್ಷೇಪಣೆ ಮಾಡುವಂಥ ಅಂಶಗಳನ್ನು ಕಾಣಲಿಲ್ಲ. ಸುಮ್ಮನೆ ಇನ್ಕೊಂಡು ಮಾಡಿದ್ದಾರೆ. ಸೌಂದತ್ಯ ಮಠದಿಂದ ಒಬ್ಬರು ಇದ್ದಾರೆ. ಅವರು ಯಾವಾಗಲೂ ಈ ಸದಾಶಿವ ಸ್ವಾಮಿಗಳಾಗಿ ಅದೇ ದೊಡ್ಡ ದುಷ್ಕೆಲಸನ ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ಇಲ್ಲಿಯ ಲೇಖನ ಅದಕ್ಕೆ ಯಾವ ಆಕ್ಷೇಪಣೆ ಬರಲಾರ್ದಂಗೆ ಬರ್ತಾರೆ ಅವರು. ಅದಕ್ಕೆ ನಾನೇನು ತಕರಾರಿಲ್ಲ. ಉಳಿದಂಥ ಲೇಖನ ಇಬ್ಬರು ಏನು ಸಹಜವಾಗಿ ಬರ್ದಾರಲ್ಲಿ ಏನು ಅಬ್ಜೆಕ್ಷನ್ ಇಲ್ಲ. ಇಲ್ಲಿ ಅಬ್ಜೆಕ್ಷನ್ ಬಂದಿರೋದು ಅದರ ಪ್ರಸ್ತಾವನೆಯನ್ನು ಮಾಡುವಾಗ ಮಲ್ಲೇಪುರಂ ವೆಂಕಟೇಶ್ ಅವರು ಬರೆದಂಥ ಮಾತುಗಳ ಬಗ್ಗೆ ನಾನು ಸ್ವಲ್ಪ ಬ್ರೀಫಾಗಿ ಮಾಡ್ತೀನಿ. ಅವರು ಹೇಳಿದಂಥ ವಾದನೆ ಆ ಪುಸ್ತಕ ತುಂಬೆಲ್ಲ ಬಂದಿದೆ. ಆ ವಾದಗಳು 4 ಈ ಪುಸ್ತಕ ಅವ್ರು ಏನು ಹೇಳಿದ್ರು, ಇಂಟ್ರೆಸ್ಟ್ ಮಾಡಿದರು. ಈ ಪುಸ್ತಕ ಅಲ್ಲ, ಇದರ ವಿರುದ್ಧದ ಪುಸ್ತಕ ವಚನ ದರ್ಶನದಲ್ಲಿ 4 ಗುಂಪುಗಳಾಗಿ ಅವರ ಎಲ್ಲ ವಾದಗಳನ್ನು ಆ ಗ್ರಂಥವನ್ನು ನೀವು ಸಾಮ್ರೆ ಹೇಳಿಬಿಡ್ಬೋದು. ಮೊದಲೇ ವಾದಕ್ಕೆ ಬರ್ತೀನಿ. ಮೊದಲೇ ವಾದ ಏನು ಅಂದರೆ, ಈ ವಚನಗಳಿದೆ ಅಲ್ಲ, ನಿಮ್ಗೆ ಗೊತ್ತದು ಎಷ್ಟು ವಚನಗಳಿದೆ? ಯಾರ್ಯಾರು ಗೊತ್ತಾ? ತಮ್ಗೆ ಯಾರು ಗೊತ್ತಿದೆ? ನಾನು ಸಾರ್ವಜನಿಕರನ್ನು ಕೇಳ್ತಾ ಇದ್ದೀನಿ, ದೊಡ್ಡವರು ಬಲ್ಲವರು ಬೇಡ. 23,000 ವಚನಗಳು ಈಗಿದೆ. ಶರಣರ ವಚನಗಳು 23,000 ಅಷ್ಟಾರು ನೆನಪಿಟ್ಕೊಳ್ಳಿ. ಎರಡನೇದು, ಈ ವಚನಗಳನ್ನು 2 ಭಾಗಗಳಾಗಿ ವಿಂಗಡಿಸ್ತಾರೆ. ಮೊದಲೇ ವಚನಗಳು ಅಂದರೆ ಮೊದಲೇ ಭಾಗದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿದ್ದಂಥ ಶರಣರು, ಸುಮಾರು 250 ಶರಣರು. ಕಾಟ್ಕರ್ ಅವರಿಗೆ ನನಗಿಂತ ಚೆನ್ನಾಗಿ ಗೊತ್ತು, ಅವರು ಒಂದು ಪುಸ್ತಕನೇ ಬರ್ತಾರೆ ಇದ್ರ ಬಗ್ಗೆ. 225 ಶರಣರು. ಅವ್ರು ಯಾರು? ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭುಗಳು, ಚನ್ನಬಸವಣ್ಣವರು, ಹೀಗೆ ಅಂಬಿಗರ ಚೌಡಯ್ಯ, ಇವರೆಲ್ಲರೂ ಸೇರಿಕೊಂಡು ಅದರಲ್ಲಿ ಇದ್ದಾರೆ.
ಅವರೆಲ್ಲರ ವಚನಗಳು, ಬಸವಣ್ಣವರ ವಚನಗಳು, ಅಲ್ಲಮಪ್ರಭುಗಳ ವಚನಗಳು, ಅಕ್ಕಮಾದೇವಿ ಎಲ್ಲ ಸೇರಿದ್ದು 12ನೇ ಶತಮಾನದಲ್ಲಿ ಬರೆದಂಥ ವಚನ ಕಟ್ಟುಗಳು ಸಿಕ್ಕಿದ್ದು ಯಾವಾಗ ತಾವು ವಿಚಾರ ಮಾಡಬೇಕು. 12ನೇ ಶತಮಾನದಲ್ಲಿ ಬರೆದ್ರು, ಪ್ರಚಾರ ಆಯಿತು, ಅಪಪ್ರಚಾರ ಆಯಿತು, ಕ್ರಾಂತಿ ಆಯಿತು, ಒಂದು 10,000 ಮಂದಿ ಮರ್ಡರ್ ಆಯಿತು. ಶರಣರು ಲಕ್ಷ ಲಕ್ಷ ವಚನ ಕಟ್ಟುಗಳನ್ನು ಸುಟ್ಟು ಹಾಕಿದರು. ಉಳಿದವರು ಆ ವಚನ ತಲೆ ಮೇಲೆ ಇಟ್ಕೊಂಡು ಅಲ್ಲೆಲ್ಲ ಓಡಿ ಹೋಗಿಬಿಟ್ರು. ಕರ್ನಾಟಕಕ್ಕೆ ಹೋದರು, ಮಹಾರಾಷ್ಟ್ರಕ್ಕೆ ಹೋದರು, ಆಂಧ್ರಕ್ಕೆ ಹೋದರು, ತೆಲಂಗಾಣಕ್ಕೆ ಹೋದರು, ತಮಿಳುನಾಡಿಗೆ ಹೋದರು. ಎಲ್ಲಿ ನಿಂತರು ಅಲ್ಲಿ ಈ ಉಳಿದಂಥ ವಚನ ಪ್ರಚಾರ ಮಾಡಿ ಲಿಂಗಾಯತ ಧರ್ಮವನ್ನು ಬೆಳೆಸಿದರು. ಆದ್ದರಿಂದ ಇವತ್ತು ಲಿಂಗಾಯತ ಧರ್ಮ ಅಂದರೆ ಕೇವಲ ಕರ್ನಾಟಕ ಅಲ್ಲ, ಅದು ಮಹಾರಾಷ್ಟ್ರದಲ್ಲಿ ನಮಗಿಂತ ಹೆಚ್ಚಾಗಿದ್ದಾರೆ. ಸುಮಾರು ನಮ್ಮ 1,30,00,000 ಎಲ್ಲಿದ್ದರೆ ಆ ಸರ್ವೆ ಬಿಟ್ಬಿಡಿ, ಅದ್ರ ಬಗ್ಗೆ ರಾಜಕೀಯ ತಲೆ ಕೆಡಿಸ್ಕೊಳ್ಬೇಡಿ. ಅದು ಈ ಬ್ಯಾಕ್ವರ್ಡ್ ಕ್ಲಾಸ್ ಸರ್ವೆ ಅಂತ 65 ಲಕ್ಷ ಲಿಂಗಾಯತರಂತೆ, ಅದಕ್ಕೆ ಇಲ್ಲ ನಾವು 1,65,00,000 ಅಂತ ಒಬ್ಬರು ಹೇಳಿದ್ರು, 50 ಲಕ್ಷ ಅಂತ ಹೇಳಿದ್ರು, ಬಿಟ್ಬಿಡಿ ಅವೆಲ್ಲ ರಾಜಕೀಯ ಜಗಳ. ಆದರೆ ನಾವು 1,35,00,000 ಜನ ಇದ್ದೀವಿ, ಎಲ್ಲ ಪಂಗಡ ಸೇರಿಕೊಂಡ್ರೆ ಕರ್ನಾಟಕದಲ್ಲಿ. ಅಲ್ಲಿಯೂ ಕೂಡ ಸುಮಾರು 1,20,00,000 ಜನ ಮಹಾರಾಷ್ಟ್ರದಲ್ಲಿದ್ದಾರೆ, ಒಂದು 45 ಲಕ್ಷ ಜನ ಆಂಧ್ರದಲ್ಲಿದ್ದಾರೆ. ಅಷ್ಟೇ ಪ್ರಮಾಣದಲ್ಲಿ ತೆಲಂಗಾಣದಲ್ಲಿದ್ದಾರೆ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಇದ್ದಾರೆ. ಈ 4-5 ಜಿಲ್ಲೆಗಳಲ್ಲಿ ಲಿಂಗಾಯತರು ಹಬ್ಬಿದ್ದಾರೆ. ಸ್ವಲ್ಪ ರೀಜನಲ್ ವೇರಿಯೇಷನ್ಸ್ ಇದೆ. ಕೇರಳದ ಲಿಂಗಾಯತರು ಮಾಂಸಾಹಾರಿಗಳು, ತಮಿಳುನಾಡಲ್ಲಿ ಕೂಡ ಅವ್ರದ್ದೇ. ಅವ್ರ ಹೆಸರು ಕೂಡ ಇಂಥ ಹೆಸರುಗಳಿಲ್ಲ, ನಮ್ಗೆ ಗೊತ್ತೇ ಆಗೋಲ್ಲ ಅವ್ರು ಲಿಂಗಾಯತರು ಅಂತ ಹೇಳ್ಕೊಂಡು. ನಾನು ಇಲ್ಲಿ 3 ಮಠಕ್ಕೆ ಹೋಗಿ ಬಂದಿದ್ದೀನಿ. ಇಲ್ಲಿ ಮೈಲಮ್ ಅಂತ, ಕುಂಕೋಣಂ ಅಂತ, ಇನ್ನೊಂದು ಕಡೆ ನೀಲಗಿರಿಯಲ್ಲಿ ಭಾಳ ಜನ ಇದ್ದಾರೆ. ಅಲ್ಲೇ ಇರಲಿ, ನಾನು ಹೇಳೋದೇನು ಇಷ್ಟು ಕಡೆ ಇದ್ದಾರೆ. ಈಗ ಹೇಗೆ ಹಬ್ತೀವಿ ಅಂದರೆ ಹೋದಲ್ಲೆಲ್ಲ ಈ ಶರಣರು ಪ್ರಚಾರ ಮಾಡಿದರು. ಇಷ್ಟೇ ಸಿಕ್ಕಿದ್ದು, ಈ ವಚನಗಳು ಸಿಕ್ಕಿದ್ದು 2,000 ವಚನಗಳು ಮಾತ್ರ ಮೊದಲು ಗೊತ್ತಿತ್ತು. ಅವು ಶೂನ್ಯ ಸಂಪಾದನೆಯಲ್ಲಿ ಬಂದಿದೆ. 2,048 ವಚನಗಳು 4 ಶೂನ್ಯ ಸಂಪಾದನೆ ಬಂದಿದೆ. ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಸ್ವಲ್ಪ ಕರಪ್ಷನ್ ಆಗಿ ಬಂದಿದೆ. ಉಳಿದಂಥ ಏನು 21,000 ವಚನಗಳು ಅವೆಲ್ಲ ಸಿಕ್ಕಿದ್ದು ಕೇವಲ 102-3 ವರ್ಷದ ಹಿಂದೆ. ಕೇವಲ 102 ವರ್ಷದ ಹಿಂದೆ 1923ರಲ್ಲಿ ಮೊದಲನೇ ವಚನದ್ದು ಸಂಕಲನೆ ಬಂತು. ಆಮೇಲೆ 2, 3, 4 ಎಲ್ಲ ಪ್ರತಿ ತಿಂಗಳು ಶಿವಾನ ಪತ್ರಿಕೆಯಲ್ಲಿ ಬರೋಕ್ಕೆ ಚಾಲೂ ಆಯಿತು. 1966ರವರೆಗೆ ಒಬ್ಬ ವ್ಯಕ್ತಿ ಕೂಡಿಕೊಂಡು ಹಳಕಟ್ಟಿಯವರು, ಅವರು ವಚನ ಪಿತಾಮಹ ಅಂತ ನಾವು ಎಲ್ಲರೂ ಅವರನ್ನು ಪುಣ್ಯಸ್ಮರಣೆ ಮಾಡ್ತೀವಿ.